ಮೈಸೂರು ಭಾಗದಲ್ಲಿ ಮಳೆ ಅವಾಂತರ ನೋಡ್ತಾ ಹೋಗೋಣ. ಜೋರು ಮಳೆಗೆ ರಸ್ತೆ ತುಂಬೆಲ್ಲ ನೀರು, ವಾಹನ ಸವಾರರು ಹೈರಾಣಾಗೋಗ್ಬಿಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅತಿಕುಪ್ಪೆ ಅರಸುಕಲ್ಲಳ್ಳಿ ಬಳಿ ಟ್ರಾಫಿಕ್ ಜಾಮೇ ಉಂಟಾಗಿತ್ತು. ಒಂದು ಗಂಟೆಗಟ್ಟಲೆ ರಸ್ತೆ ಬಂದ್ ಆಗಿದೆ. ರಸ್ತೆಗೆ ವಿದ್ಯುತ್ ಕಂಬ ಮುರಿದು ಬಿದ್ದ ಪರಿಣಾಮ ಸಂಚಾರ ಸ್ಥಗಿತ ಆಗಿರೋದು. ಬರೀ ಮಳೆ ಬಂದಿದ್ದಕ್ಕಲ್ಲ, ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ಸಾಲುಗಟ್ಟಿ ನಿಂತಿವೆ. ನೆನ್ನೆ ಸಂಜೆ ಸುರಿದಂತಹ ಮಳೆಗೆ ವಾಹನ ಸವಾರರು ಪರದಾಡ್ ಹೋಗ್ಬಿಟ್ರು. ಇದು ಮೈಸೂರಿನ ಭಾಗದಲ್ಲಿ ಭಾರಿ ಮಳೆಗೆ ಹುಣಸೂರು ಪಿರಿಯಾಪಟ್ಟಣ ರಸ್ತೆಯಲ್ಲಿ ಗಂಟೆಗಟ್ಟಲೆ ಬಂದಾಗಿದೆ. ಬರೀ ಮಳೆ ಬಂದಿಲ್ಲ, ಜೋರು ಬಿರುಗಾಳಿ ಸಹಿತ ಮಳೆ ಬಂದಿದ್ರಿಂದ ಈ ವಿದ್ಯುತ್ ಕಂಬ ಒಂದು ರಸ್ತೆಗೆ ಮುರಿದು ಬಿದ್ದಿದೆ. ಕಾರಣ ವೆಹಿಕಲ್ಗಳು ಮೂವ್ ಆಗೋಕ್ಕಾಗಲ್ಲ, ಒಂದ್ರಿಂದೆ ಒಂದು ಅಲ್ಲೇ ಜಾಮ್ ಆಗಿದೆ. ವಾಹನ ಸವಾರರು ಒಂದು ಕಡೆ ಮಳೆ ಬೇರೆ ಬರ್ತಿರುತ್ತೆ, ನಾವು ವೆಹಿಕಲ್ ಒಳಗೆ ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಳ್ಳೋಂಗೂ ಇಲ್ಲ, ಗುಡುಗು ಸಿಡಿಲು ಬರ್ತಿರುತ್ತೆ, ಆತಂಕ, ಬೇಗ ಮನೆ ಸೇರ್ಕೊಳ್ಳೋಣ ಅಂತ. ಅದರ ನಡುವೆ ಜಾಮ್ನಲ್ಲಿ ಪಾಪ ಪರದಾಡ್ಬಿಟ್ಟಿದ್ದಾರೆ. ಇದು ಚಿತ್ರಣ ಅಲ್ಲಿದ್ದು ಗಮನಿಸ್ತಾ ಇದ್ದೀರಿ.